ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ಗಿಲ್ಲಿ ಅವರ ಪಳಾರ್ ಚಿತ್ರ ಮೂವಿ ಇನ್ನೇನು ಶೂಟಿಂಗ್ ಎಲ್ಲ ಶುರುವಾಗೋದ್ರಲ್ಲಿದೆ. ಶೂಟಿಂಗ್ ಶುರು ಆದರೂ ಸಹ ಯಾರು ಹೀರೋಯಿನ್ ಅಂತ ಹೇಳಿ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ಸ್ ಇದೆ. ಸಾಕಷ್ಟು ಜನಕ್ಕೆ ಎಲ್ಲ ಯಾರಿಗೂ ಸಹ ಗೊತ್ತೇ ಇಲ್ಲ ಅಂತ ಹೇಳ್ಬೋದು. ಜಸ್ಟ್ ಚಿತ್ರತಂಡದವ್ರಿಗೆ ಗೊತ್ತಿರ್ಬೋದೇನೋ ಅಷ್ಟೇ. ಅದನ್ನ ಬಿಟ್ರೆ ಹೊರಗಿನ ಪ್ರಪಂಚಕ್ಕೆ ಯಾರು ಹೀರೋಯಿನ್ ಅಂತ ಹೇಳಿ ಖಂಡಿತವಾಗ್ಲೂ ಗೊತ್ತಿಲ್ಲ. ಆ್ಯಂಡ್ ಚಿತ್ರತಂಡ ಆಗಿರ್ಬೋದು, ಗಿಲ್ಲಿ ನಟ ಆಗಿರ್ಬೋದು, ಎಲ್ಲರೂ ಸಹ ಈ ಒಂದು ವಿಚಾರದಲ್ಲಿ ತುಂಬಾನೇ ಸೀಕ್ರೆಟ್ ಅನ್ನ ಮೇಂಟೈನ್ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಆ್ಯಂಡ್ ಗಿಲ್ಲಿ ನಟ ನಾಯಕನಾಗಿ ಮೊಟ್ಟ ಮೊದಲ ಬಾರಿಗೆ ಪಾದಾರ್ಪಣೆ ಮಾಡ್ತಿದ್ದಾರೆ ಅಂತ ಹೇಳಿ ನಮಗ್ ಗೊತ್ತಾದಾಗ್ಲೇನೆ ಒಂದು ಟ್ವಿಸ್ಟ್ ಅನ್ನ ಇಟ್ಟಿದ್ರು. ಅಲ್ಲಿ ಪ್ರೊಡ್ಯೂಸರ್ಸ್ ಆಗಿರ್ಬೋದು ಅಥವಾ ಡೈರೆಕ್ಟರ್ ಆಗಿರ್ಬೋದು ಗಿಲ್ಲಿ ನಟ ಅವರ ಮನೆಗೆ ಹೋಗ್ತಾರೆ. ಹೋದ್ಮೇಲೆ ಹೀರೋಯಿನ್ ಯಾರು ಅಂತ ಹೇಳಿ ಗಿಲ್ಲಿ ಕೇಳಿದಾಗ ಅಲ್ಲಿ ಶ್ರೀಲೀಲಾ ಅವರ ಫೋಟೋನ ತೋರಿಸ್ತಾರೆ. ಶ್ರೀಲೀಲಾನೇ ಹೀರೋಯಿನ್ ಅಂತ ಹೇಳಿ ಸಾಕಷ್ಟು ಜನ ನಂಬಿಟ್ಟಿದ್ರು. ಹೇಳ್ಬೇಕು ಅಂತಂದ್ರೆ ಗಿಲ್ಲಿಗೆ ಪಳಾರ್ ಮೂವಿನಲ್ಲಿ ಶ್ರೀಲೀಲಾನೇ ಹೀರೋಯಿನ್ ಅಂತ ಹೇಳಿ ತುಂಬಾ ಜನ ನಂಬಿದ್ರು. ಅಂಡ್ ಜಿ ಕನ್ನಡದವರಾಗಿರ್ಬೋದು ಅಥವಾ ಕಲರ್ಸ್ ಕನ್ನಡದವರಾಗಿರ್ಬೋದು, ಐ ಆಮ್ ನಾಟ್ ಶ್ಯೂರ್ ಅಬೌಟ್ ದಟ್. ಬಟ್ ಇವೆರಡರಲ್ಲಿ ಒಂದು ಚಾನಲ್ ಅಲ್ಲಿ ಇನ್ಸ್ಟಾಗ್ರಾಮ್ ಪೋಸ್ಟ್ ಅಲ್ಲಿ ನಾನು ನೋಡಿದ್ದೆ, ಗಿಲ್ಲಿಗೆ ಶ್ರೀಲೀಲಾನ ಪೇರ್ ಮಾಡಿ ಕಂಗ್ರಾಚುಲೇಷನ್ ಗಿಲ್ಲಿ ನಟ ಫಾರ್ ದ ಪಳಾರ್ ಮೂವಿ ಅಂತ ಹೇಳಿ ಪೋಸ್ಟ್ ಅನ್ನ ಹಾಕೊಂಡಿದ್ರು. ಸೊ ನಾನು ಕೂಡ ಅನ್ಕೊಂಡಿದ್ದೆ ಗಿಲ್ಲಿಗೆ ಶ್ರೀಲೀಲಾನೇ ಹೀರೋಯಿನ್ ಆಗಿ ಕನ್ಫರ್ಮ್ ಆಗಿದ್ದಾರೆ ಅಂತ ಹೇಳಿ ಅನ್ಕೊಂಡಿದ್ದೆ. ಬಟ್ ಇಲ್ಲ, ಶ್ರೀಲೀಲಾ ಅವರು ಗಿಲ್ಲಿಗೆ ಹೀರೋಯಿನ್ ಆಗಿಲ್ಲ. ಬರ್ತಾ 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 ಈ ಪಳಾರ್ ಮೂವಿ ಬಗ್ಗೆ ಸ್ವಲ್ಪ ಮಾತುಕತೆ ಕಡಿಮೆ ಆಯ್ತು ಅಂದಿದ ತಕ್ಷಣ ಚಿತ್ರತಂಡದವರಾಗಿರ್ಬೋದು ಅಥವಾ ಅವರ ಫ್ಯಾನ್ಸ್ ಗಳಾಗಿರ್ಬೋದು, ಗಿಲ್ಲಿ ನಟ ಅವರ ಫ್ಯಾನ್ಸ್ ಆಗಿರ್ಬೋದು, ಕಾವ್ಯ ಶೈವ ಅವರ ಫ್ಯಾನ್ಸ್ ಆಗಿರ್ಬೋದು, ಅಥವಾ ಇವರಿಬ್ಬರಿಗೆ ಕಾಮನ್ ಫ್ಯಾನ್ಸ್ ಅಂತ ಇದಾರಲ್ಲ ಅವರಾಗಿರ್ಬೋದು, ಒಂದು ಪೋಸ್ಟ್ ಅನ್ನ ಬಿಡ್ತಾರೆ. ಅಂಡ್ ಆ ಒಂದು ಪೋಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಆಗಿರ್ಬೋದು ತುಂಬಾನೇ ಸದ್ದು ಮಾಡ್ತು ಅಂತ ಹೇಳ್ಬೋದು. ಕಾವ್ಯ ಶೈವ ಅವರ ಒಂದು ಬ್ಯಾಕ್ ಪೋಸ್ ಅನ್ನ ಅಪ್ಡೇಟ್ ಮಾಡಿ ಹೇಳಿ ಪಳಾರ್ ಮೂವಿ ಹೀರೋಯಿನ್ ಅಂತ ಹೇಳಿ ಮೆನ್ಷನ್ ಮಾಡಿ ಈ ಒಂದು ಫೋಟೋನ ಹಾಕ್ತಾರೆ. ಆಕ್ಚುಲ್ ಆಗಿ ಕಾವ್ಯ ಅವರು ಕೂಡ ಈ ಒಂದು ಪೋಸ್ಟ್ ಅನ್ನ ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ ಅಲ್ಲಿ ಹಾಕೊಂಡಿರ್ತಾರೆ. ಸೊ ನಾನೇನ್ ಅನ್ಕೊಂಡೆ, ಈ ಪೋಸ್ಟ್ ನ ನೋಡಿದಾಗ ಕಾವ್ಯ ಅವರೇ ಫಿಕ್ಸ್ ಅಂತ ಹೇಳಿ ಅನ್ಕೊಂಡಿದ್ದೆ. ಜಸ್ಟ್ ಬ್ಯಾಕ್ ಸೈಡ್ ನೋಡಿ ಹೇಗೆ ಕಾವ್ಯ ಅವರು ಅಂತ ಅನ್ಕೊಂಡ್ರಿ ನೀವು ಅಂತ ಸಾಕಷ್ಟು ಜನ ಕೇಳ್ಬೋದು. ಬಟ್ ಬ್ಯಾಕ್ ಸೈಡ್ ನೋಡಿದ ತಕ್ಷಣ ಕಾವ್ಯ ಅವರು ಅಂತ ಅನ್ಕೊಂಡಿಲ್ಲ. ಹಾಗೆ ಹಿಂದೆ ಹಿಂದೆ ಒಂದಷ್ಟು ಪೋಸ್ಟ್ ಗಳನ್ನ ನೋಡ್ತಾ ಹೋದಾಗ ಅದೇ ಕಾಸ್ಟ್ಯೂಮ್ ಅಲ್ಲಿ, ಅದೇ ಹೇರ್ ಸ್ಟೈಲ್ ಅಲ್ಲಿ, ಅದೇ ಜ್ಯುವೆಲ್ರಿ ಸೆಟ್, ಬಳೆ ಹಾಕೊಂಡಿರ್ತಾರಲ್ಲ, ಬಳೆ ಕೂಡ ಕಾಣಿಸ್ತಿತ್ತು ಆ ಒಂದು ಪೋಸ್ಟ್ ಅಲ್ಲಿ. ಸೊ ಎಲ್ಲವೂ ಸಹ ಸಿಮಿಲರ್ ಅನ್ನೋದಕ್ಕಿಂತ ಎಲ್ಲವೂ ಸಹ ಸೇಮ್ ಇತ್ತು. ಅದೇ ಕಾಸ್ಟ್ಯೂಮ್ ಅಲ್ಲಿ ಫೋಟೋ ಶೂಟ್ ಮಾಡ್ಕೊಂಡಿರುವಂತಹ ಫೋಟೋಸ್ಗಳನ್ನ ಕಾವ್ಯ ಅವರು ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅಪ್ಲೋಡ್ ಮಾಡ್ಕೊಂಡಿದ್ರು. ಸೊ ಅವರ ಹಳೆ ಫೋಟೋಸ್ ನೋಡಿ ಈ ಒಂದು ಪೋಸ್ಟ್ ಅನ್ನ ನೋಡಿದಾಗ ಕಾವ್ಯ ಅವರೇ ಹೀರೋಯಿನ್ ಈ ಮೂವಿಗೆ ಕಾವ್ಯ ಅವರೇ ಹೀರೋಯಿನ್ ಅಂತ ಹೇಳಿ ನಾನು ಕೂಡ ಫಿಕ್ಸ್ ಆಗಿದ್ದೆ. ಅಂಡ್ ಸಾಕಷ್ಟು ಜನ ಖುಷಿ ಕೂಡ ಪಟ್ಟಿದ್ರು. ಗಿಲ್ಲಿ ಕಾವ್ಯ ಅವರ ಪೇರನ್ನ ನೋಡೋದಕ್ಕೆ ತುಂಬಾ ಜನ ಅಂತೂ ವೇಟ್ ಮಾಡ್ತಿರೋದು ಖಂಡಿತವಾಗ್ಲೂ ನಿಜ. ಯಾಕೆ ಅಂತಂದ್ರೆ ಬಿಗ್ ಬಾಸ್ ಅಲ್ಲಿ ಇವರಿಬ್ಬರ ಪೇರ್ ಅಷ್ಟರ ಮಟ್ಟಕ್ಕೆ ಹಿಟ್ ಆಗಿತ್ತು. ಪ್ರತಿ ಒಂದು ಸೀಸನ್ ಅಲ್ಲೂ ಕೂಡ ಈ ರೀತಿ ಒಂದೊಂದು ಪೇರ್ ಹಿಟ್ ಆಗ್ತಾನೆ ಇರುತ್ತೆ. ಬಟ್ ಅದೆಲ್ಲದಕ್ಕೂ ಮೀರಿ ಒಂದು ಸ್ಟೆಪ್ ಜಾಸ್ತಿ ಅಂತ ಹೇಳ್ಬೋದು ಕಾವ್ಯ ಅಂಡ್ ಗಿಲ್ಲಿ ಪೇರ್ ಅಂತ ಹೇಳ್ಬೋದು. ಸೊ ಆ ಒಂದು ಪೇರ್ನ ನಾವು ಬಿಗ್ ಸ್ಕ್ರೀನ್ ಅಲ್ಲಿ ನೋಡ್ಬೇಕು ಅಂತ ಹೇಳಿ ಸಾಕಷ್ಟು ಜನ ಆಸೆ ಪಡ್ತಿರೋದಂತೂ ಉಂಟು. ಅದಕ್ಕೋಸ್ಕರ ಕಾವ್ಯ ಅವರೇ ಹೀರೋಯಿನ್ ಅಂತ ಹೇಳಿ ಸಾಕಷ್ಟು ಜನ ಫಿಕ್ಸ್ ಆಗೋಗಿದ್ರು. ಕಾವ್ಯ ಅವರು ಆ ಪೋಸ್ಟ್ ಅನ್ನ ಶೇರ್ ಮಾಡಿದಾಗ ಆಗಿರ್ಬೋದು, ಹಳೆ ಪೋಸ್ಟ್ ಅನ್ನ ನೋಡಿದಾಗ ಆಗಿರ್ಬೋದು, ಸಾಕಷ್ಟು ಜನ ಇವರೇ ಹೀರೋಯಿನ್ ಅಂತ ಹೇಳಿ ಫಿಕ್ಸ್ ಆಗಿದ್ರು, ಇನ್ಕ್ಲೂಡಿಂಗ್ ಮೀ. ಬಟ್ ನಿನ್ನೆಯಿಂದ ಒಂದು ಸುದ್ದಿ ತುಂಬಾನೇ ಸದ್ದು ಮಾಡ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಎಸ್, ಕಾವ್ಯ ಶೈವ ಅವರು ಒಂದು ಸ್ಟೋರಿನ ಅಪ್ಡೇಟ್ ಮಾಡ್ಕೋತಾರೆ. ಪಳಾರ್ ಮೂವಿಯಿಂದ ನನ್ಗೆ ಯಾವುದೇ ರೀತಿಯಾದಂತಹ ಆಫರ್ಸ್ ಬಂದಿಲ್ಲ. ಸೊ ನಾನು ಆ ಮೂವಿನಲ್ಲಿ ಹೀರೋಯಿನ್ ಅಲ್ಲ ಅಂತ ಹೇಳಿ ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತಿದ್ದೀನಿ. ನಾನು ಆ ಮೂವಿನಲ್ಲಿ ಹೀರೋಯಿನ್ ಅಲ್ಲ ಅಂತ ಹೇಳಿ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಒಂದ್ ಸ್ವಲ್ಪ ಬೇಜಾರಾಯ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ಜನ ವೇಟ್ ಮಾಡ್ತಿದ್ದಾರೆ ಗಿಲ್ಲಿ ಕಾವ್ಯ ಇವರಿಬ್ಬರ ಪೇರನ್ನ ನೋಡ್ಬೇಕು ಅಂತ ಹೇಳಿ. ಬಟ್ ಕಾವ್ಯ ಅವರು ಈ ರೀತಿ ಪೋಸ್ಟ್ ಅನ್ನ ಹಾಕಿದಾಗ ಸ್ವಲ್ಪ ಬೇಜಾರಾಯ್ತು. ಮತ್ತಿನ್ಯಾರು ಬರ್ಬೋದು ಹೀರೋಯಿನ್ ಅಂತ ಹೇಳಿ ನಾನು ಕೂಡ ವೇಟ್ ಮಾಡ್ತಿದ್ದೀನಿ. ಬಟ್ ಇಷ್ಟು ದಿವಸ ಕ್ಲಾರಿಟಿ ಕೊಡ್ದಿರ ಯಾಕೆ? ಸಿನಿಮಾ ತಂಡದವರು ಕೂಡ ಕ್ಲಾರಿಟಿ ಕೊಟ್ಬಿಡ್ಬೋದಾಗಿತ್ತು. ಸಾಕಷ್ಟು ಜನ ವೇಟ್ ಮಾಡ್ತಿರೋದು ಗೊತ್ತು. ಇವರಿಬ್ಬರ ಕಂಡ್ರೆ ಎಷ್ಟು ಕ್ರೇಜ್ ಇದೆ ಅನ್ನೋದು ಸಹ ಎಲ್ರಿಗೂ ಗೊತ್ತಿದೆ. ಸೊ ಕಾವ್ಯ ಅವ್ರು ಹೀರೋಯಿನ್ ಆಗಿ ಬರಲ್ಲ ಅಂತ ಹೇಳ್ಬಿಡ್ಬೋದಾಗಿತ್ತು. ಬಟ್ ಟ್ವಿಸ್ಟ್ ಮುಂದೆ ಇದೆ, ನೋಡಿ ಅಂತ ಹೇಳಿ ಕಾವ್ಯ ಅವರೇ ಬರ್ತಾರೆ ಅನ್ನುವಂಥದ್ದನ್ನ ಮೈಂಡ್ ಸೆಟ್ ಅಲ್ಲಿ ಕೂರಿಸ್ಬಿಟ್ಟು ಇವಾಗ ನಿನ್ನೆ ಕಾವ್ಯ ಅವರು ನಾನು ಈ ಮೂವಿಗೆ ಹೀರೋಯಿನ್ ಅಲ್ಲ ಅಂತ ಹೇಳಿ ಕ್ಲಾರಿಟಿ ಕೊಟ್ಟಿದ್ದಾರೆ. ಅಂಡ್ ಇಷ್ಟು ದಿವಸ ಯಾಕೆ ಕ್ಲಾರಿಟಿ ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಇಷ್ಟು ದಿವಸ ಯಾಕೆ ಕ್ಲಾರಿಟಿ ಕೊಟ್ಟಿಲ್ಲ ಅಂದ್ರೆ ಟೈಮ್ ಹೋಗ್ತಾ ಮುಂದಿನ ದಿನಗಳಲ್ಲಿ ಅದೇ ಸತ್ಯ ಗೊತ್ತಾಗುತ್ತೆ, ಅದೇ ಹೊರಬರ್ಲಿ ಅಂತ ಹೇಳಿ ವೇಟ್ ಮಾಡ್ತಿದ್ದೆ. ಬಟ್ ಈ ನಡುವೆ ತುಂಬಾನೇ ಕ್ವಶನ್ಸ್ಗಳು ನನ್ನ ಮೇಲೆ ಬರ್ತಿದೆ. ನೀವು ಪಳಾರ್ ಮೂವಿ ಹೀರೋಯಿನ್, ತುಂಬಾ ಕಾಲ್ಸ್ ಬರ್ತಿದೆ, ಮೇಲ್ಸ್ ಬರ್ತಿದೆ. ಪಳಾರ್ ಮೂವಿ ಹೀರೋಯಿನ ನೀವು ಅಂತ ಹೇಳಿ ಸಾಕಷ್ಟು ಜನ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಸೊ ನಂಗೆ ಎಲ್ರಿಗೂ ಸಹ ಉತ್ತರ ಕೊಡೋದಕ್ಕಾಗ್ತಿಲ್ಲ. ಅದಕ್ಕೋಸ್ಕರ ನಾನಿವಾಗ ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತಿದ್ದೀನಿ. ನಾನು ಪಳಾರ್ ಮೂವಿ ಹೀರೋಯಿನ್ ಅಲ್ಲ ಅಂತ ಹೇಳಿ ಕಾವ್ಯ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ.
ಆ್ಯಂಡ್ ಈ ಕ್ಲಾರಿಟಿ ಕೊಟ್ಟಿದ ತಕ್ಷಣ ಸಾಕಷ್ಟು ಜನಕ್ಕೆ ಶಾಕ್ ಆಯಿತು ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಕಾವ್ಯ ಅವರು ಕೂಡ ಹೀರೋಯಿನ್ ಮೆಟೀರಿಯಲ್ಲೇ, ನೋಡೋದಕ್ಕೂ ಚೆನ್ನಾಗಿದ್ದಾರೆ ಆ್ಯಂಡ್ ಹೀರೋಯಿನ್ ಪರ್ಸ್ನಾಲಿಟಿ ಇದೆ. ಸೊ ಹೀರೋಯಿನ್ ಮೆಟೀರಿಯಲ್ಲೇ ಅವ್ರನ್ನೇ ಹಾಕ್ಕೊಂಡು ಮಾಡ್ಬೋದಾಗಿತ್ತು. ಈ ಪಳಾರ್ ಮೂವಿನಲ್ಲಿ ಕಾವ್ಯ ಅವ್ರಿಗೆ ಹೀರೋಯಿನ್ ಆಗಿ ಒಂದು ಚಾನ್ಸನ್ನು ಕೊಡ್ಬೋದಾಗಿತ್ತು. ಬಟ್ ಕಾವ್ಯ ಅವರು ನೆನ್ನೆ ಹಾಕಿರುವಂತಹ ಪೋಸ್ಟ್ ನೋಡ್ತಿದ್ರೆ ನನಗೆ ಎಲ್ಲೋ ಒಂದು ಕಡೆ ಡೌಟ್ ಬರ್ತಿದೆ. ಎಲ್ಲೋ ಒಂದು ಕಡೆ ಸೀಕ್ರೆಟ್ ಮೇಂಟೈನ್ ಮಾಡೋದಕ್ಕೆ ಇವಾಗ, ಯಾಕಂದರೆ ಎಲ್ರಿಗೂ ಸಹ ಗೊತ್ತಾಗ್ಬಿಟ್ಟಿದೆ ಕಾವ್ಯ ಅವರೇ ಹೀರೋಯಿನ್ ಅನ್ನೋದು ಎಲ್ಲರೂ ಸಹ ಹೇಳೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಸೊ ಆ ಒಂದು ಟಾಪಿಕಿಂದ ಕಾವ್ಯ ಅವ್ರನ್ನ ಹೊರಗಡೆ ಕರ್ಕೊಂಬರ್ಬೇಕು ಅಂತ ಹೇಳಿ, ಲೈಕ್ ಕಾವ್ಯ ಅವ್ರನ್ನ ಗಿಲ್ಲಿ ಜೊತೆ ನೋಡಿದಾಗ ಅದು ಸರ್ಪ್ರೈಸ್ ಮೂಮೆಂಟ್ ಆಗಿರಬೇಕು ಅಂತ ಹೇಳಿ ಕಾವ್ಯ ಅವ್ರ ಕೈಗೆ ಈ ಪೋಸ್ಟ್ ಮಾಡಿಸಿರುವಂತಹ ಚಾನ್ಸಸ್ ಕೂಡ ಇರ್ಬೋದು. ಬಟ್ ಈ ರೀತಿ ಮಾಡಿದ್ರೆ ತುಂಬಾ ನೆಗೆಟಿವ್ ಹಾಗೂ ಕೂಡ ಹೋಗುತ್ತೆ, ಸುಳ್ಳು ಹೇಳಿದ್ರು ಅನ್ನೋ ರೀತಿ ಕೂಡ ಆಗ್ಬಿಡುತ್ತೆ. ಸೊ ನೋಡೋಣ ಯಾರು ಹೀರೋಯಿನ್ ಆಗಿ ಬರ್ತಾರೆ ಅಂತ ಹೇಳಿ. ನಿಮ್ಮ ಪ್ರಕಾರ ಗಿಲ್ಲಿಗೆ ಯಾರು ಹೀರೋಯಿನ್ ಆಗಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಪ್ರಕಾರ ಗಿಲ್ಲಿ ಜೊತೆ ಕಾವ್ಯ ಇದ್ರೇನೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ಸಾಕಷ್ಟು ಜನ ಇವಾಗ ಕೇಳ್ಬೋದು, ಯಾಕೆ ಮೇಡಮ್ ರಕ್ಷಿತಾ ಶೆಟ್ಟಿ ಅವ್ರು ಬೇಡವಾ, ನೀವು ರಕ್ಷಿತಾ ಶೆಟ್ಟಿ PR ಅಲ್ವಾ, ಇವಾಗ ಯಾಕೆ ಕಾವ್ಯ ಅವ್ರದ್ದು ಹೆಸರು ಹೇಳ್ತಿದ್ದೀರಾ, ರಕ್ಷಿತಾ ಶೆಟ್ಟಿ ಬೇಡವಾ ಅಂತ ಕೇಳ್ಬೋದು. ಎಸ್ ಅಫ್ಕೋರ್ಸ್ ರಕ್ಷಿತಾ ಶೆಟ್ಟಿಗೂ ಕೂಡ ಸಾಕಷ್ಟು ಸಿನಿಮಾಗಳ ಆಫರ್ ಬಂದಿದೆ ಆ್ಯಂಡ್ ಅವಳೇ ರಿಜೆಕ್ಟ್ ಕೂಡ ಮಾಡ್ತಿದ್ದಾಳೆ ಅದನ್ನು. ಯಾಕೆಂದರೆ ಲೈಕ್ ಅವಳ ಪರ್ಸ್ನಾಲಿಟಿಗೆ ಸೂಟ್ ಆಗುವಂತಹ ಕ್ಯಾರೆಕ್ಟರ್ ಬಂದಾಗ ಅವಳು ಹೀರೋಯಿನ್ ಆಗಿ ನಾನು ಮಾಡ್ತೀನಿ, ಇಲ್ಲ ಅಂದರೆ ನಾನು ಮಾಡೋದಿಲ್ಲ ಅಂತ ಹೇಳಿ ಅವಳೇ ಕ್ಲಿಯರ್ ಕಟ್ಟಾಗಿ ಕ್ಲಾರಿಟಿಯನ್ನು ಕೊಟ್ಬಿಟ್ಟಿದ್ದಾಳೆ. ಸೊ ಗಿಲ್ಲಿ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಅವಳಿಗೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಗಿಲ್ಲಿ ಮಾಡ್ತಿರುವಂತಹ ಕತೆಗೆ ರಕ್ಷಿತಾ ಶೆಟ್ಟಿಗೂ ಸೂಟ್ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಎಸ್, ಗಿಲ್ಲಿ ಜೊತೆ ಕಾವ್ಯ ಅವರು ಈ ಮೂವಿನಲ್ಲಿ ಇದ್ದಿದ್ರೆ ಚೆನ್ನಾಗಿರೋದು. ಬಟ್ ಇಲ್ಲ ಅಂತ ಹೇಳಿ ಅವರು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಸೊ ನೋಡೋಣ ಗಿಲ್ಲಿಗೆ ಯಾರು ಬರ್ತಾರೆ ಹೀರೋಯಿನ್ ಆಗಿ ಅಂತ ಹೇಳಿ. ಆ್ಯಂಡ್ ಇವಾಗ ಒಂದಷ್ಟು ಜನಕ್ಕೆ ಚಾಲೆಂಜ್ ಮಾಡುವಂತಹ ಒಂದು ಸಮಯ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ರಕ್ಷಿತಾ ಶೆಟ್ಟಿ ವೀಡಿಯೋಸ್ಗಳನ್ನ ನಾನು ಮಾಡಾಕಿದಾಗ ರಕ್ಷಿತಾ ಶೆಟ್ಟಿ PR, ನೀವು ದುಡ್ಡು ಇಸ್ಕೊಂಡು ರಕ್ಷಿತಾ ಶೆಟ್ಟಿ ವೀಡಿಯೋಸ್ಗಳನ್ನ ಮಾಡ್ತೀರಾ ಅಂತ ಸಾಕಷ್ಟು ಜನ ಕಮೆಂಟ್ಸ್ಗಳಲ್ಲಿ ಹಾಕ್ತಾನೆ ಇರ್ತೀರಾ. ಸೊ ಇವಾಗ ಗಿಲ್ಲಿ ಅವರ ವಿಡಿಯೋ ಮಾಡ್ತಿದ್ದೀನಿ ಆ್ಯಂಡ್ ಈ ವಿಡಿಯೋದಲ್ಲಿ ಕಾವ್ಯ ಶಿವ ಅವರ ಬಗ್ಗೆನೂ ಕೂಡ ಮಾತಾಡಿದ್ದೀನಿ. ಆ್ಯಂಡ್ ಇವಾಗ ಹೇಳ್ತಿದ್ದೀನಿ, ಗಿಲ್ಲಿ ಅವರ ಮೂವಿ ತುಂಬ ಚೆನ್ನಾಗಿ ಬರಬೇಕು, ಹಿಟ್ ಆಗಬೇಕು, ನಾವೆಲ್ಲರೂ ಸಹ ಸೇರ್ಕೊಂಡು ಸಪೋರ್ಟ್ ಮಾಡೋಣ ಅಂತ ನಾನು ಇವಾಗ ಹೇಳ್ತೀನಿ. ಓಕೆನಾ? ಹೇಳಿದ್ಮೇಲೆ ಅವತ್ತು ಯಾರೆಲ್ಲ ಬಂದು ನನಗೆ ರಕ್ಷಿತಾ ಶೆಟ್ಟಿ PR ನೀವು ಅಂತ ಹೇಳಿದ್ರು, ಸೊ ಅವರೇ ಬಂದು ಇವತ್ತು ಕಮೆಂಟ್ ಹಾಕಿ ನೋಡೋಣ, ದಮ್ಮಿದ್ರೆ ಕಮೆಂಟ್ ಹಾಕಿ ನೋಡೋಣ. ಗಿಲ್ಲಿಯವ್ರ ಹತ್ರ ದುಡ್ಡು ಇಸ್ಕೊಂಡು ಗಿಲ್ಲಿಯವ್ರಿಗೆ PR ಕೆಲಸ ಮಾಡಿಕೊಡ್ತಿದ್ದೀರಾ ನೀವು, ಗಿಲ್ಲಿಯವರ PR ನೀವು ಅಂತ ಹೇಳಿ. ಅದೇ ವ್ಯಕ್ತಿಗಳು ರಕ್ಷಿತಾ ಶೆಟ್ಟಿಗೆ ನಾನು ವೀಡಿಯೋಸ್ ಮಾಡಿ ಹಾಕಿದಾಗ, ರಕ್ಷಿತಾ ಶೆಟ್ಟಿಗೆ ನಾನು ಸಪೋರ್ಟ್ ಮಾಡಿ ವೀಡಿಯೋಸ್ ಹಾಕಿದಾಗ ಯಾರೆಲ್ಲ ಬಂದುಬಿಟ್ಟು ನನಗೆ ಕಮೆಂಟ್ಸ್ ಹಾಕಿದ್ರಿ PR ಅಂತ ಹೇಳಿ, ಸೊ ಅದೇ ವ್ಯಕ್ತಿಗಳು ಬಂದು ನೋಡೋಣ ಕಮೆಂಟ್ ಹಾಕಿ ಇವಾಗ ಗಿಲ್ಲಿಯವರ PR ನೀವು, ಗಿಲ್ಲಿಯವರ ವೀಡಿಯೋಸ್ ಮಾಡೋಕ್ಕೆ ಬಂದಿದ್ದೀರಾ ಅಂತ ಹೇಳಿ ಕಮೆಂಟ್ ಹಾಕಿ ನೋಡೋಣ. ಆ್ಯಂಡ್ 100% ಹೇಳ್ತೀನಿ, ಯಾರು ಕೂಡ ಇವಾಗ ಆ ವ್ಯಕ್ತಿಗಳು ಯಾರೂ ಬಂದು ಇವಾಗ ಆ ರೀತಿ ಕಮೆಂಟ್ ಮಾಡೋದಿಲ್ಲ. ಇವಾಗ ಯಾವ ರೀತಿ ಕಮೆಂಟ್ಸ್ಗಳು ಬರುತ್ತೆ ಅನ್ನೋದು ಸಹ ನನಗೆ ಗೊತ್ತಿದೆ, ಅದನ್ನು ಹೇಳ್ಬಿಡ್ತೀನಿ. ಲೈಕ್ ರಕ್ಷಿತಾ ಶೆಟ್ಟಿ ವೀಡಿಯೋಸ್ ಮಾಡಬೇಕಾದ್ರೆ PR ಅಂತ ಹೇಳಿ ಕಮೆಂಟ್ ಹಾಕಿದಂತಹ ವ್ಯಕ್ತಿಗಳು ಇವಾಗ ಬರ್ತಾರೆ. ಯಾಕೆ ರಕ್ಷಿತಾ ಶೆಟ್ಟಿ ವೀಡಿಯೋಸ್ಗಳು ಮಾಡ್ತಿಲ್ಲ, ವ್ಯೂಸ್ ಬರ್ತಿಲ್ವಾ, ಕಂಟೆಂಟ್ ಇಲ್ವಾ ರಕ್ಷಿತಾ ಶೆಟ್ಟಿ ಬಗ್ಗೆ ಮಾತಾಡೋದಕ್ಕೆ, ಅದಕ್ಕೆ ಗಿಲ್ಲಿ ಮತ್ತು ಕಾವ್ಯನ ಹಿಡ್ಕೊಂಡಿದ್ದೀರಾ. ಇವಾಗ ಗಿಲ್ಲಿ ಮತ್ತು ಕಾವ್ಯ ಅವರ ವೀಡಿಯೋಸ್ ಮಾಡಿದ್ರೆ ನಿಮಗೆ ವ್ಯೂಸ್ ಬರುತ್ತೆ ಅಂತ ಹೇಳಿ ಇವಾಗ ಬಂದು ವೀಡಿಯೋಸ್ ಮಾಡ್ತಾ ಇದ್ದೀರಾ ಅಲ್ವಾ ಅಂತ ಹೇಳಿ ಇವಾಗ ಕಮೆಂಟ್ಸ್ಗಳನ್ನು ಹಾಕೋದಕ್ಕೆ ಬರ್ತಾರೆ. ನೀವು ಕಮೆಂಟ್ಸ್ ಹಾಕೋರು ಏನಂತ ಆದರೂ ಹಾಕ್ಕೊಳ್ಳಿ, ಏನಾದರೂ ಬರ್ಕೊಳ್ಳಿ, ನಿಮ್ಮ ಫೋನ್ ನಿಮ್ಮ ಇಷ್ಟ, ನನ್ನ ಫೋನ್ ನನ್ನ ಇಷ್ಟ. ನನಗೆ ಯಾರ ಬಗ್ಗೆ ವೀಡಿಯೋ ಮಾಡಬೇಕು ಅನಿಸುತ್ತೋ, ಯಾರು ಕಂಟೆಂಟ್ ಮಾಡಬೇಕು ಅನಿಸುತ್ತೋ ಅದನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ, ಗಿಲ್ಲಿ ಅವರ ಮೂವಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಆ್ಯಂಡ್ ನಿಮ್ಮಗಳ ಆಸೆಯಂತೆ ಗಿಲ್ಲಿಗೆ ಕಾವ್ಯ ಅವರು ಹೀರೋಯಿನ್ ಆಗಿಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋನ ನೋಡಿದ್ರು ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.